ಗುರುಗಳು ಏನಿದು ತಥಾಸ್ತು, ಹೇಗೆ ನಮ್ಮ ನೋಡುಗರ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಬೋದು? ಅವರಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗಿದ್ದಿರಬಹುದು, ಅಥವಾ ಅವರಲ್ಲಿ ಏನು ಚಂಚಲ ಸ್ವಭಾವ ಇತ್ತು, ಒಂದು ಕಡೆ ಕೂತು ಓದಲ್ಲ, ಓಡಾಡ್ತಾ ಇರ್ತಾರೆ, ಇಂಟ್ರೆಸ್ಟ್ ಇಲ್ಲ, ಈ ಥರದ್ದಿತ್ತು, ಮತ್ತು ಕೇವಲ ಮೊಬೈಲ್ ಬಳಸ್ತಾರೆ, ಈ ಥರದ್ದು ಏನು ಕಂಪ್ಲೇಂಟ್ ಇತ್ತು ಸ್ವಲ್ಪ ಕಡಿಮೆ ಆಗಿತ್ತು. ಈ ಒಂದು ಉದಾಹರಣೆ ಕೊಡ್ಬೋದಾ? ನೀವು ಮಂತ್ರ ಹೇಳಿದ್ರಲ್ಲ, ಲಾಲೆಯೇ ಪಂಚವರ್ಷ, ಎಲ್ಲಿವರೆಗೆ ಚೆನ್ನಾಗಿ ಮಗುನ ಒಡಿದೆ ಮುದ್ದು ಮಾಡಬೇಕು ಅಂದರೆ 5 ವರ್ಷದವರೆಗೆ. 10 ವರ್ಷ ಬಿಟ್ಟು ತೊಂದರೆ ಇಲ್ಲ ಗುರುಗಳೇ. ಹಾಗಾಗಿ ವಿದ್ಯಾರ್ಥಿಗಳಾಗಿದ್ದಾಗ ಒಂದಷ್ಟು ಕಟ್ಟುಪಾಡುಗಳು ಇರಬೇಕು. ಹೊಟ್ಟೆ ತುಂಬ ತಿನ್ನಬಾರದು. ನಿಮಗೆ ಹೊಟ್ಟೆಗೆ ಬೆಳೆದ ಇದ್ದಾಗ ಬುದ್ಧಿ ಚುರುಕಾಗ್ತದೆ. ಯಾವುದೋ ಕೆಲಸ ನೀವು ಅಂದ್ಕೊಂಡು ಸಿಗದೆ ಹೋಗ್ಬೋದು, ಡಿಪ್ರೆಷನ್ ಒಳಗಾಗುತ್ತೆ. ಇಷ್ಟು ಸ್ಯಾಲ್ರಿ ಸಿಗ್ತದೆ ನಾನು ಓದದ ಮೇಲೆ ಅಂತ ಅಂದ್ಕೊಳ್ತೀವಿ, ಸಿಗದೆ ಹೋಗ್ಬೋದು, ಡಿಪ್ರೆಷನ್ ಒಳಗಾಗುತ್ತೆ. ಯಾರನ್ನ ಪ್ರೀತಿಸ್ತೀರಿ, ನಿಭಾಯಿಸಕ್ಕಾಗದೆ ಡಿಪ್ರೆಷನ್ ಒಳಗಾಗುತ್ತೆ. ಯಾಕೆ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸದ್ಗುರು ಶ್ರೀರಾಮ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸದ್ಗುರು ಶ್ರೀರಾಮ್ ಅವರು ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಮತ್ತು ಸಾಧಕರು ಕೂಡ ಹೌದು. ಕಳೆದ 2 ಎಪಿಸೋಡ್ಗಳನ್ನ ನಾನು ಇತ್ತೀಚೆಗೆ ಮಾಡಿದ್ದೀನಿ. ಒಂದು ಲಕ್ಷ್ಮೀ ಸಾಧನ ಮಹಾರಹಸ್ಯದ ಬಗ್ಗೆ, ಅದಕ್ಕಿಂತ ಮುಂಚೆ ಗುರು ಪೂರ್ಣಿಮೆಯ ಬಗ್ಗೆ. ಆ 2 ಕಾರ್ಯಕ್ರಮಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ಇನ್ನೂ ವಿಶೇಷವಾಗಿದೆ ಅಂತ ನನಗನ್ಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. 10 ವರ್ಷದಿಂದ 21 ವರ್ಷದ ಆಸುಪಾಸಿನ ಒಳಗಡೆ ಇರುವಂಥ ಮಕ್ಕಳು. ಯೂಶಲಿ ನಾವು ಸ್ಪಿರಿಚುಯಾಲಿಟಿ ಅಂದರೆ ಮಕ್ಕಳಿಗೆಲ್ಲ, ಇದು ದೊಡ್ಡವ್ರಿಗೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಗುರುಗಳಿಂದ ಮಕ್ಕಳಿಗೂ ಕೂಡ ಸಿಗಬಹುದಾದ ಜ್ಞಾನ, ಮಾರ್ಗದರ್ಶನ ಇದೆಲ್ಲವೂ ಕೂಡ ಸಿಗಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಿದಾಗ ಹುಟ್ಕೊಂಡಿರುವಂಥ ಕಾರ್ಯಕ್ರಮ ಯಾವುದು ಅಂದರೆ ಅದು ತಥಾಸ್ತು ಅನ್ನುವಂಥ ಕಾರ್ಯಕ್ರಮ. ತಥಾಸ್ತು ಕಾರ್ಯಕ್ರಮ 4 ದಿನಗಳವರೆಗೆ ಆಗಸ್ಟ್ ಕೊನೆಯ ವಾರದಲ್ಲಿ ನಡೀತಾ ಇದೆ. ಅದರ ಕುರಿತಾದ ಡೀಟೇಲ್ಸನ್ನು ನಾನು ಆಮೇಲೆ ಕೊಡ್ತೀನಿ ನಿಮಗೆ. ಆದರೆ ನಿಮ್ಮ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕಳಿಸಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಗುರುಗಳ ಹತ್ರ ಕೇಳ್ತೀನಿ. ಗುರುಗಳು ಏನಿದು ತಥಾಸ್ತು, ಹೇಗೆ ನಮ್ಮ ನೋಡುಗರ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಬೋದು? ನಾವೇನು ಲಾಕ್ಡೌನ್ ಟೈಮ್ನಲ್ಲಿ ನಮ್ಮ ಒಂದು ಲೇಔಟ್ನಲ್ಲಿ ಓಡಾಡ್ತಾ ಇದ್ದಾಗ ಸಾಕಷ್ಟು ಜನ ಮಕ್ಕಳುಗಳು ಬಂದು ಕೇಳೋರು, ಧ್ಯಾನದ ಬಗ್ಗೆ ಕೇಳೋರು, ಪ್ರಾಣಾಯಾಮದ ಬಗ್ಗೆ ಕೇಳೋರು, ನನಗೆ ನೆನಪಿನ ಶಕ್ತಿ ಇಲ್ಲ ಅಂತ ಕೇಳೋರು. ನನ್ನ ಕೆಲವು ಸಬ್ಜೆಕ್ಟ್ಗಳು ನನಗೆ ಅವರ ತಂದೆ ತಾಯಿಯಂದಿರು ಹೇಳೋರು, ಇಲ್ಲ ಈಕೆಗೆ ಮ್ಯಾಥ್ಸ್ ಇಷ್ಟ ಇಲ್ಲ, ಇವನಿಗೆ ಸೈನ್ಸಲ್ಲಿ ಯಾಕೋ ವೀಕ್ ಇದ್ದಾನೆ. ನಾವೇನು ತುಂಬ ತಿಳಿದವರು ಓದಿದವರು ಅಲ್ಲ, ಆದರೆ ನಮ್ಮ ಜೀವನದ ಒಂದಷ್ಟು ಅನುಭವ, ನಮಗೆ ಕಷ್ಟ ಆದಾಗ ಒಂದು ಮೆಡಿಟೇಷನ್ ಮೂಲಕ ಅಥವಾ ಕೆಲವು ಪ್ರಾಣಾಯಾಮಗಳ ಮೂಲಕ ನಮಗೂ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಿದ್ವಿ. ಆ ಮಕ್ಕಳುಗಳಿಗೆ ಆ ಸಮಯದಲ್ಲಿ ಒಂದಷ್ಟು ಸಜೆಷನ್ಗಳು ಕೊಟ್ಟಾಗ, ಕೆಲವು ಅಭ್ಯಾಸಗಳನ್ನು ರೂಢಿಸಿಕೊಂಡಾಗ ಅವ್ರ ಜೀವನದಲ್ಲಿ ಅದು ಸ್ವಲ್ಪ ಉಪಯೋಗ ಆಗಿದೆ. ಈಗ ಉದಾಹರಣೆಗೆ ಮ್ಯಾಥ್ಸ್ ಸೈನ್ಸ್ ಕಷ್ಟ ಅಂತಿದ್ದವರು ನಾವು ಹೇಳಿದ ಮೆಡಿಟೇಷನನ್ನು ಮುಂದುವರಿಸಿದ ನಂತರ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದರು. ಯಾರಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳಿದಾಗ ಅವರಿಗೆ ಒಂದಷ್ಟು ಪ್ರಾಣಾಯಾಮ ಮುದ್ರೆಗಳನ್ನು ಹೇಳಿಕೊಟ್ಟಿದ್ವು, ಅದರಿಂದ ಅವ್ರಿಗೆ ಉಪಯೋಗ ಆಗಿತ್ತು. ನಾವು ಯೋಚನೆ ಮಾಡಿದ್ವು ಆ ಟೈಮ್ನಲ್ಲೆಲ್ಲ ಒಂದು 2 ವರ್ಷಗಳ ಕಾಲ ಅದರ ಪರಿಣಾಮ ಇತ್ತಲ್ಲ. ಹಾಗಾಗಿ ಹಿಂದೆ ಒಮ್ಮೆ ಇದೇ ಥರದ ತಥಾಸ್ತು ಅಂತ ಕಾರ್ಯಕ್ರಮ ಮಾಡಿದ್ದು. ಸುಮಾರು ಒಂದಷ್ಟು ಮಕ್ಕಳುಗಳು ಇದರಿಂದ ಉಪಯೋಗ ಪಡೆದಿದ್ರು. ಅವರಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗಿದ್ದಿರಬಹುದು, ಅಥವಾ ಅವರಲ್ಲಿ ಏನು ಚಂಚಲ ಸ್ವಭಾವ ಇತ್ತು, ಒಂದು ಕಡೆ ಕೂತು ಓದಲ್ಲ, ಓಡಾಡ್ತಾ ಇರ್ತಾರೆ, ಇಂಟ್ರೆಸ್ಟ್ ಇಲ್ಲ, ಈ ಥರದ್ದಿತ್ತು, ಮತ್ತು ಕೇವಲ ಮೊಬೈಲ್ ಬಳಸ್ತಾರೆ, ಈ ಥರದ್ದು ಏನು ಕಂಪ್ಲೇಂಟ್ ಇತ್ತು ಸ್ವಲ್ಪ ಕಡಿಮೆ ಆಗಿತ್ತು ಅದು ಆ ವರ್ಕ್ಶಾಪ್ ನಂತರ. ಹಾಗಾಗಿ ಇದು ಇನ್ನೂ ಹೆಚ್ಚು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣದಿಂದಾಗಿ ಆನ್ಲೈನ್ನಲ್ಲಿ ಹೆಚ್ಚಿನ ಮಕ್ಕಳಿಗೆ ತಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ದಿನಚರಿಯನ್ನು ಹೇಗೆ ಇನ್ನೂ ಉತ್ತಮ ಮಾಡ್ಕೊಳ್ಳೋದು, ಮತ್ತು ಅವರ ಮುಂದಿನ ಲೈಫ್, ನಮಗೇನೆಂದರೆ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಈಗಿನಿಂದನೇ ಅದಕ್ಕೊಂದು ಗೊಬ್ಬರ ನೀರು ಎಲ್ಲ ಹಾಕ್ತಾ ಹೋದರೆ ಮುಂದಕ್ಕೆ ಅದರ ಫಲ ಚೆನ್ನಾಗಿರುತ್ತದೆ. ಹಾಗಾಗಿ ಅದಕ್ಕೆ ರೂಟ್ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳೋದು ಹೇಗೆ, ಮೈಂಡ್ ಸೆಟ್ ಇಟ್ಕೊಳ್ಳೋದು ಹೇಗೆ, ಆ ಮೈಂಡ್ ಸೆಟ್ ಇಟ್ಕೊಳ್ಳೋ ಜೊತೆಗೆ ನಾವು ಫಿಸಿಕಲಿ ಹೇಗೆ ನಾವು ಸ್ಟ್ರಾಂಗ್ ಆಗಬೇಕು, ಈ ಎಲ್ಲ ಒಟ್ಟಾರೆಯನ್ನು ಸೇರಿಸಿ ನಮ್ಮ ಮೆಂಟಲಿ, ಫಿಸಿಕಲಿ, ಎಮೋಷನಲಿ ನಾವು ಸರಿಯಾಗಿ ಅದನ್ನು ನಮ್ಮ ಲೈಫನ್ನು ಕಟ್ಟಿಕೊಳ್ಳೋದಕ್ಕೆ ಈಗಿನಿಂದನೇ ಧ್ಯಾನ, ಪ್ರಾಣಾಯಾಮ, ಮುದ್ರಾ ಮತ್ತು ನಮ್ಮ ಒಂದಷ್ಟು ಶ್ಲೋಕಗಳು ಎಲ್ಲವನ್ನು ಸೇರಿಸಿದಂತೆ 4 ದಿನಗಳ ಆನ್ಲೈನ್ ವರ್ಕ್ಶಾಪ್, ದಿನಕ್ಕೆ 1 ಗಂಟೆ ರೀತಿಯಾಗಿ ತಥಾಸ್ತು ಅನ್ನೋಂಥ ವರ್ಕ್ಶಾಪ್. ಸೊ ಇದು ಸಂಜೆ ಟೈಮಿಂಗ್ ನಡೆಯುತ್ತಾ? ಸಂಜೆ ಅವರೆಲ್ಲ ಮುಗಿಸಿ ಫ್ರೆಶ್ ಆಗಿ ಸಂಜೆ 7:30
1 ಅವರ್ ಇದಕ್ಕೆ ಕೊಟ್ಟು ಅದನ್ನು ಅಭ್ಯಾಸ ಚೆನ್ನಾಗಿ ಮಾಡಿದರೆ ಖಂಡಿತವಾಗಿ ಅವರ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದು, ಅವರ ದೃಷ್ಟಿದೋಷ ಈಗೆಲ್ಲ ಎಲ್ಲರೂ ಕನ್ನಡಗಳು ಹಾಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ಓದಿ ಮೊಬೈಲ್ ನೋಡಿ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಟೆಕ್ನಿಕ್ಗಳು. ಮತ್ತು ನಮ್ಮ ಏನಿದೆ, ನಮ್ಮ ಭಾಷೆಯೇ ಒಂದು ವೈಜ್ಞಾನಿಕ ಭಾಷೆ, ನಮ್ಮ ಭಾಷೆಯೇ, ಅದು ಕನ್ನಡ ಇರಲಿ ಅಥವಾ ನಮ್ಮ ಭಾರತದ ಎಲ್ಲವೂ ಭಾಷೆಗಳು, ಆ ವ್ಯಂಜನ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಇಡೀ ನಾಲೆಗೆ, ಕಂಠದಿಂದ ಹಿಡಿದು ತುಟಿಯ ತುದಿಯವರೆಗೂ ಅದು ಆ್ಯಕ್ಷನ್ ಆಗ್ತದೆ. ಆ ಮೂಲಕ ಬೇರೆ ಬೇರೆಯ ನರವ್ಯೂಹಕ್ಕೆ ಅದು ಸಂಚಾರ ಆಗ್ತದೆ. ಅದರ ಚೈತನ್ಯ ಎನರ್ಜಿ ಫ್ಲೋ ಆಗ್ತದೆ. ಈಗ ಕಖಾಗ ಶುರು ಆಗೋದು ಎಲ್ಲಿಂದ? ಅದನ್ನು ಕಂಠವ್ಯ ಅಂತ ಕರೀತಾರೆ. ಕಂಠದಿಂದ ಬರೋದು. ನಾಲಿಗೆಯಿಂದ ಬರೋದಕ್ಕೆ ತಾಲವ್ಯ ಅಂತ ಕರೀತಾರೆ. ಟಟ್ ಹಡ್ ಹಡ್ ಹಣ್ಣ, ಹೀಗೆ ಅದಕ್ಕೆ ತುಟಿಯಿಂದ ಬರ್ತದೆ. ಕೆಲವೊಂದು ಹಲ್ಲೆ ಟಚ್ ಆಗಬೇಕು, ಹಲ್ಲು ಟಚ್ ಆಗದೆ ಇದ್ರೆ ಶಬ್ದ ಬರಲ್ಲ, ಅದಕ್ಕೆ ದಂತವ್ಯ ಅಂತ ಕರೀತಾರೆ. ಹೀಗೆ ಒಂದೊಂದು ಭಾಗದಿಂದ ಬರ್ತದೆ. ಈ ಆಧಾರದ ಮೇಲೆ ಶ್ಲೋಕಗಳನ್ನು ರಚನೆ ಮಾಡಿರುತ್ತೆ. ಹೌದಾ? ಓಕೆ. ನೀವು ಸುಮ್ಮನೆ ಶ್ಲೋಕ ಇದೆ ಅಲ್ಲ. ದೇವರಿಗೆ ನೀವು ಶ್ಲೋಕ ಹೇಳೋದ್ರಿಂದ ದೇವ್ರಿಗೆ ಏನೂ ಆಗಬೇಕಾದದ್ದಿಲ್ಲ. ನೀವು ಶ್ಲೋಕ ಹೇಳಿದ ತಕ್ಷಣ ನೀನು ಶ್ಲೋಕ ಹೇಳಿದೆ ನನಗೆ ಇಂಥ ಶಕ್ತಿ ಬಂತು, ದೇವ್ರಿಗೆ ಏನೂ ಆಗಬೇಕಾದದ್ದಿಲ್ಲ. ಆದರೆ ಹಾಗೆ ಹೇಳುವ ಮೂಲಕ ನಮ್ಮ ಬ್ರೈನ್ ಸೆಲ್ಸ್ಗಳೇನಿದೆ, ಎಷ್ಟೋ ಸಾವಿರ ಸೆಲ್ಸ್ಗಳಿದೆ, ಎಷ್ಟೋ 100ಕ್ಕಿಂತ ಹೆಚ್ಚು ಕೆಮಿಕಲ್ಗಳು ಬ್ರೈನಲ್ಲಿ ಉತ್ಪಾದನೆ ಆಗ್ತಿದೆ ಅಂತ ಹೇಳ್ತಾರೆ. ಅದೆಲ್ಲವೂ ಸರಿಯಾಗಿ ಸಕ್ಷಮವಾಗಿ ವರ್ಕ್ ಆಗಬೇಕಾದ್ರೆ ನಿಮ್ಮ ಮೆಡಿಸನ್ ತಗೋಬೇಕಾದದ್ದಿಲ್ಲ, ಇನ್ನೇನನ್ನೋ ಔಷಧಿ ತಗೋಬೇಕಾದದ್ದಿಲ್ಲ. ಕೆಲವು ಮಂತ್ರಗಳನ್ನು, ಕೆಲವು ಸ್ತೋತ್ರಗಳನ್ನು ಹೇಳಿದಾಗಲೂ ನಿಮ್ಮ ಬ್ರೈನ್ ಸೆಲ್ಸ್ಗಳು ಏನಿದೆ ಕೆಮಿಕಲ್ಸ್ಗಳು ಎಲ್ಲವೂ ಚೆನ್ನಾಗಿ ವರ್ಕ್ ಆಗ್ತದೆ. ಹಾಗಾಗಿ ಮುಂದಿನ ದಿನದಲ್ಲೂ ಕೂಡ ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಆಲೋಚನಾ ಶಕ್ತಿ, ನಿಮ್ಮ ಗುರಿಯನ್ನು ನಿರ್ಣಯ ಮಾಡೋದಕ್ಕೂ ನಿಮ್ಮಲ್ಲಿ ಇಚ್ಛಾಶಕ್ತಿ ಎಲ್ಲವೂ ಆಗಲಿಕ್ಕೆ ಮಂತ್ರಗಳು, ಕೆಲವು ಶ್ಲೋಕಗಳು ಸಹಾಯ ಆಗ್ತದೆ. ಹಾಗಾಗಿ ಆ ತಥಾಸ್ತುನಲ್ಲಿ ಆ ಮಕ್ಕಳಿಗೆ ಅದೆಲ್ಲವನ್ನೂ ತಿಳಿಸಿ ನಿಮ್ಮ ಜೀವನದಲ್ಲಿ ತುಂಬ ಸಮಯ ಏನು ಬೇಕಾಗಿಲ್ಲ, ನಿಂತಾಗ ಕೂತಾಗ ದಿನದಲ್ಲಿ ಒಂದು 10 ನಿಮಿಷ ಧ್ಯಾನ, 5 ನಿಮಿಷ ಧ್ಯಾನ ಹೇಗೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫ್, ಮುಂದಿನ ಲೈಫ್ ಕೂಡ ಆರೋಗ್ಯಕರವಾಗಿರ್ತದೆ ಅನ್ನೋದನ್ನು ಪ್ರಾಕ್ಟಿಕಲಿ ಅವರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಈ ಒಂದು ಉದಾಹರಣೆ ಕೊಡ್ಬೋದಾ? ನೀವು ಮಂತ್ರ ಹೇಳಿದ್ರಲ್ಲ, ಈ ಥರದ್ದೆಲ್ಲ ಒಂದು ಇದು ಆಗುತ್ತೆ ಅಂತ ಹೇಳಿ, ಆ ಥರದ್ದು ಯಾವುದಾದ್ರು? ಈಗ ನೋಡಿ, ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಲೇ ಇದೆ. ಸಾಕಷ್ಟು ಜನ ಹೇಳುವಂಥದ್ದು, ಯಾರು ವಿದ್ಯಾಭ್ಯಾಸದಲ್ಲಿ ವೀಕ್ ಇದ್ದೀರಿ, ಪ್ರತಿನಿತ್ಯ ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬಂದರೆ, ಒಂದು ಗುರುವಿನ, ಯಾವುದೇ ಗುರುವಿನ ಫೋಟೋ ಮುಂದೆ ನಿಂತು ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯ ಒಂದು 5 ನಿಮಿಷ ಆಗ್ಬೋದು ಮ್ಯಾಕ್ಸಿಮಮ್, ಅದನ್ನು ಹೇಳ್ತಾ ಇರೋದು. ಹಾಗೆ ಹೇಳ್ತಾ ಹೋದರೂ ಅವರಲ್ಲಿ ಓದಿನಲ್ಲೇ ಆಸಕ್ತಿ ಬರ್ತದೆ, ನೆನಪಿನ ಶಕ್ತಿಯು ಹೆಚ್ಚಾಗ್ತದೆ, ಅವರ ಚಂಚಲತೆಯು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಓಕೆ. ಈ ರೀತಿ ಸಾಕಷ್ಟು ಜನರಿಗಾಗಿದೆ. ಅದೇ ರೀತಿ ಸರಸ್ವತಿಗೆ ಸಂಬಂಧಪಟ್ಟಂತಹ ಕೆಲವು ಮಂತ್ರಗಳಿದೆ, ಶ್ಲೋಕಗಳಿದೆ. ಈ ಎಲ್ಲವೂ ಕೂಡ ಅವರ ನೆನಪಿನ ಶಕ್ತಿಯನ್ನು, ಅವರ ಶಕ್ತಿಯನ್ನು ಹೆಚ್ಚು ಮಾಡೋಕ್ಕಿದೆ. ಹಾಗಾಗಿ ನೋಡಿ, ಕೆಲವು ಆಶ್ರಮ, ವಿಶೇಷವಾಗಿ ಗುರುಕುಲಗಳಲ್ಲಿ ಮೇಧಾಸೂಕ್ತ ಅಂತ ಒಂದು ಹೇಳ್ತಾ ಇದ್ದಾರೆ, ಸರಸ್ವತಿಗೆ ಸಂಬಂಧಪಟ್ಟಿದ್ದು. ವಿಶೇಷವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಆ ಮೇಧಾಸೂಕ್ತವನ್ನು ಯಾರು ಹೇಳ್ತಾರೆ, ಇಲ್ಲಿ ನಾವು ಅದು ಹೇಳ್ಕೊಡೋದು ಕಷ್ಟ, ಅದನ್ನು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಸೂಕ್ತಗಳನ್ನು. ಆದರೆ ಮೇಧಾಸೂಕ್ತವನ್ನು ಸಾಧ್ಯ ಆದರೆ, ಯಾರಾದರೂ ಕಲಿತು ಬೆಳಗ್ಗೆ ಎದ್ದ ತಕ್ಷಣ ಶುಚಿರ್ಭೂತರಾಗಿ ಆ ಮೇಧಾಸೂಕ್ತ ಹೇಳೋಕ್ಕೆ ಸಾಧ್ಯ ಆದರೆ ನಿಮ್ಮ ಮೇಧಾಶಕ್ತಿ ಹೆಚ್ಚಾಗ್ತದೆ ಅಂತ. ನೀವು ತುಟಿದು ಮತ್ತು ಹೇಳಿದ್ರಲ್ಲ, ಆ ಥರದ್ದು ಒಂದು ಉದಾಹರಣೆ ಕೊಡ್ಬೋದಾ? ತುಟಿಗೆ ಟಚ್ ಆಗುವಂಥದ್ದು, ನಾಲ್ಗೆ ಟಚ್ ಆಗೋ, ಅಂದರೆ ನಮ್ಮ ಏನಿದೆ ಆ ಇಂದ ಹಿಡಿದು ಅದೆಲ್ಲವೂ ಕೂಡ ಹೀಗೆ ಕಂಠವ್ಯದಿಂದ ಹಿಡಿದು ತಾಲವ್ಯದಿಂದ ಹಿಡಿದು ತುಟಿವರೆಗೂ ಬರ್ತದೆ. ಹೀಗೆ ಸ್ಟೇಜ್ ಬೈ ಸ್ಟೇಜ್, ಅಂದರೆ ನಮ್ಮ ಶಬ್ದಕೋಶ ಏನಿದೆ, ಆ ಪಾಣಿನಿಯಿಂದ ಬಂದದ್ದು ಅಂತ ಏನು ಹೇಳ್ತಾರೆ, ಅದೆಲ್ಲವೂ ವೈಜ್ಞಾನಿಕವ ಸೃಷ್ಟಿಯಾಗಿದೆ. ಅದನ್ನಿಟ್ಕೊಂಡೇ ನಮ್ಮ ಹಿರಿಯರು ಶ್ಲೋಕಗಳನ್ನು, ಮಂತ್ರಗಳನ್ನು, ಬೀಜಾಕ್ಷರಗಳನ್ನು, ಸೂಕ್ತಗಳನ್ನು ಎಲ್ಲವನ್ನೂ ರಚನೆ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ನೋಡಿ, ಅಂದರೆ ಒಂದು 20 ವರ್ಷದ ಹಿಂದಿನ ಮಕ್ಕಳಿಗೆ ಇರುವಂಥ ಚಾಲೆಂಜ್ಗಳು ತುಂಬ ಸೀಮಿತವಾಗಿದ್ದವು. 30-40 ವರ್ಷದ ಹಿಂದೆ ಇನ್ನೂ ಸೀಮಿತವಾಗಿದ್ದವು. ಈಗ ನಾವು ಓದಬೇಕಾದ್ರೆ ಗಣಿತ, ಸಾಮಾಜಿಕ, ಆಮೇಲೆ ವಿಜ್ಞಾನ, ಕನ್ನಡ, ಇಂಗ್ಲೀಷು, ಹಿಂದಿ ಈ ಥರ ಕಲಿತ್ರೆ ಮುಗಿದು ಹೋಗಿರೋದು. ಆದರೆ ಇವತ್ತು ಹಾಗಿಲ್ಲ. ಅಂದರೆ ನಮಗೆ ಹೊರಗಡೆ ಹೋಗಿ ಆಟ ಆಡೋದು, ಆಮೇಲೆ ಮನೇಲಿ ಬಂದು ಓದೋದು, ಆಮೇಲೆ ತಿನ್ನೋದು, ತಿನ್ನೋಕ್ಕೆ ಏನು ಮಾಡಿದೆ ಅಂತ ಕೇಳೋದು, ಓಕೆ, ಮತ್ತು ಹುಡುಕೋದು ಅಡುಗೆ ಮನೇಲಿ, ಯಾಕೆಂದ್ರೆ ಜಾಸ್ತಿ ಇರ್ತಿರಲಿಲ್ಲ. ಬಟ್ ಇವತ್ತು ಹಾಗಲ್ಲ. ಇವತ್ತು ಜಾಸ್ತಿ ಸಮೃದ್ಧತೆ ಆಗಿ, ಅಂದರೆ ಜ್ಞಾನ ಶಾಖೆಗಳು ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ಮ ಹತ್ರ ಮೊಬೈಲ್ ಇದೆ,
ಆಮೇಲೆ ನಿಮಗೆ ಅಂದರೆ ಈಗ ಕನ್ಫ್ಯೂಸ್ಡ್ ಜಾಸ್ತಿ ಇದ್ದಾರೆ ಇವತ್ತಿನ ಮಕ್ಕಳು. ಹೀಗಾಗಿ ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ಲ. ಮತ್ತು ಒಂದು ಬ್ರೈನ್ಗೆ ಒಂದು ರೆಸ್ಟ್ ಅಂತ ಬೇಕಾಗುತ್ತಲ್ಲ, ಆ ರೆಸ್ಟು ಇವತ್ತು ಇಲ್ಲ. ಯಾಕೆಂದರೆ ಅವರು ಒಂದಾದ್ಮೇಲೆ ಒಂದು ಮಾಡ್ತಿರ್ತಾರೆ ಮಕ್ಕಳು. ಸ್ಕೂಲಿಗೆ ಹೋಗ್ತಾರೆ, ಆಮೇಲೆ ಟ್ಯೂಷನ್ಗೆ ಹೋಗ್ತಾರೆ, ಆಮೇಲೆ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾರೆ, ಆಮೇಲೆ ಯೋಗ ಮಾಡ್ತಾರೆ, ಆಮೇಲೆ ಜಿಮ್ಗೆ ಹೋಗ್ತಾರೆ. ಸ್ವಲ್ಪ ದೊಡ್ಡ ಮಕ್ಕಳು ಈ ಥರ ಅವರು 24 ಗಂಟೆ ಕೂಡ ಅವರು ಮತ್ತು ಟೈಮ್ ಸಿಕ್ಕಾಗ ಮೊಬೈಲ್ ನೋಡ್ತಾರೆ. ಗೊತ್ತಿಲ್ಲ ನನಗೆ, ಈ ಥರದ್ದು ಒಂದು ಸ್ಥಿತಿ ಇದೆ. ಸೊ ಇಂಥ ಸ್ಥಿತಿಯಲ್ಲಿ ನನ್ನ ಪ್ರಕಾರ ಇದು ಇನ್ನೂ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ, ವಿಶೇಷವಾಗಿ ತಿಳಿದಂಥವ್ರು ಹೇಳುವಂಥದ್ದು 5 ವರ್ಷದ ಮಗುವಿನ ಕೆಪಾಸಿಟಿ ಅಷ್ಟಿದೆ, ಏನನ್ನು ಕಲಿಸಿದ್ರೂ ಕಲಿಯುವಂಥದ್ದಿದೆ. ಆದರೆ ಕಲಿತದ್ದನ್ನು ಸರಿಯಾಗಿ ಬಳಸ್ಕೊಳ್ಳೋದು ಅಂದರೆ ಮುಂದಿನ ದಿನದಲ್ಲಿ ಅದನ್ನು ಎಲ್ಲೆಲ್ಲಿ ನಾವು ಅದನ್ನು ನಮ್ಮ ಶಕ್ತಿಯನ್ನು ಎನರ್ಜಿಯನ್ನು ವಿಂಗಡಿಸಬೇಕು, ನನ್ನ ಲೈಫ್ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸುಮ್ಮನೆ ಎಲ್ಲವನ್ನೂ ನೀವು ಹೇಳಿದಾಗ ಕಲಿತಾ ಹೋಗ್ತಾರೆ. ಆದರೆ ಈ ಮೂಲಕ ತಮಗೇನು ಬೇಕು, ಎಷ್ಟು ಬೇಕು, ಅದನ್ನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದಕ್ಕೆ ಇದಂತೂ ಖಂಡಿತ ಸಹಾಯ ಮಾಡ್ತದೆ ಅಂತ. ಗುರುಗಳೇ, ನಮ್ಮ ಮಕ್ಕಳು ಏನು ತಂದೆ ತಾಯಿಗಳು ಏನು ನೋಡ್ತಾ ಇದ್ದಾರೆ, ಅವ್ರಿಗೆ ಮಕ್ಕಳಿರುವಂಥ ತಂದೆ ತಾಯಿಗಳು ತುಂಬ ಜನ ನೋಡ್ತಿರ್ತಾರೆ. ಓಕೆ, ನನಗೆ ಅಂದರೆ ಅವ್ರ ಸಮಸ್ಯೆಗಳು ನನಗೆ ಅರ್ಥ ಆಗುತ್ತೆ. ನನಗೊಬ್ಬ ಮಗ ಇರೋದ್ರಿಂದ ಓಕೆ, ಒಂದು ಹಂತಕ್ಕೆ ನಂಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. 3 ಕನ್ಸರ್ನ್ಸ್ ಇರ್ತವೆ. ಅಂದರೆ ಒಂದು ವಿದ್ಯಾಭ್ಯಾಸದ ಕನ್ಸರ್ನ್ ಇರುತ್ತೆ, ಊಟದ ಬಗ್ಗೆ ಕನ್ಸರ್ನ್ ಇರುತ್ತೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ನಿದ್ದೆ, ಇದೆಲ್ಲವೂ ಕನ್ಸರ್ನ್. ನನ್ನ ಮಗ ಓಕೆ ಚೆನ್ನಾಗಿ ಓದ್ತಾ ಇಲ್ಲ, ನನ್ನ ಮಗನಿಗೆ ನೆನಪಿನ ಶಕ್ತಿ ಇಲ್ಲ, ಅಥವಾ ನನ್ನ ಮಗ ಊಟ ಸರಿ ಮಾಡ್ತಾ ಇಲ್ಲ, ಈ ಥರ ಕನ್ಸರ್ನ್ಗಳಿರ್ತವೆ. ಒಂದಷ್ಟು ಅಂದರೆ ವಿಶೇಷವಾಗಿ ಊಟದ ಬಗ್ಗೆ ಅದು ಕೂಡ ಇವತ್ತು ಸಮಸ್ಯೆನೇ. ಊಟ ಮಾಡೋದು ಒಂದು ಸಮಸ್ಯೆನೇ ಆಗಿದೆ. ಓಕೆ, ಯಾಕಂದರೆ ಹೆಲ್ದಿ ಫುಡ್ ತಿಂತಾ ಇಲ್ಲ ಮಕ್ಕಳು, ಭಾಳ ಕಡಿಮೆ ತಿಂತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಂದೆ ತಾಯಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ನೀವು ಹೇಳಿದ ಹಾಗೆ ಮುಂಚೆ ಇದ್ದ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಮೊಬೈಲ್ನಲ್ಲಿ ಬುಕ್ ಮಾಡಿದರೆ ಬೇರೆ ಬೇರೆ ಥರದ ಫುಡ್ಗಳು ಬರ್ತಾ ಇದೆ. ಅಪ್ಪನ ಅಕೌಂಟಲ್ಲಿ ದುಡ್ಡಿರ್ಬೇಕಷ್ಟೇ. ಮಕ್ಕಳಿಗೆ ಅದು ಗೊತ್ತಿರಲ್ಲ. ಮಕ್ಕಳು ಅನ್ಕೋತಾರೆ ಮೊಬೈಲಲ್ಲಿ ಬಂದ್ಬಿಡುತ್ತೆ ಅಂತೇಳಿ. ಹಾಗೆ ಅಂದ್ಕೊಂಡು ಅಷ್ಟೆಲ್ಲ ಅನಾವಶ್ಯಕವಾಗಿ ನಮ್ಮ ದೇಹಕ್ಕೆ ಹೊಟ್ಟೆ ತುಂಬೋದಕ್ಕೆ ಮಾತ್ರ ಆಗಲ್ಲ. ಆಯುರ್ವೇದ ಕೂಡ ಹೇಳೋದೇನು, ನೀವೇನು ತಿಂತೀರಿ ಅದು ಮನಸ್ಸಾಗಿ ಪರಿವರ್ತನೆ ಆಗ್ತದೆ. ನೀವು ಯಾವುದ್ಯಾವುದೋ ಫುಡ್ಗಳನ್ನು ತಿಂದಾಗ ಅದು ಮನಸ್ಸಿನ ಮೇಲೆ ಖಂಡಿತ ಪರಿಣಾಮ ಬೀರ್ತದೆ. ನೋಡಿ, ಇತ್ತೀಚೆಗಂತೂ ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ, ಶುಗರ್ ಏನಿದೆ, ಶುಗರ್ ಪ್ರಾಡಕ್ಟ್ ಏನಿದೆ, ಅದನ್ನು ಎಲ್ಲೆಲ್ಲ ಹಾಕ್ತಾರೆ. ಈಗ ಅದು ಯಾವುದೇ ಪ್ರಾಡಕ್ಟ್ ಇರ್ಬೋದು, ಜ್ಯೂಸರ್ಸ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಬೇರೆ ಬೇರೆ ಥರದ ತಿನಿಸುಗಳಲ್ಲೂ ಕೂಡ ಶುಗರ್ ಆ್ಯಡ್ ಆಗ್ತಾ ಇದೆ. ಆ ಥರದ ಪದಾರ್ಥಗಳು ಹೆಚ್ಚು ಸೇವಿಸಿದಾಗ ಮೂಡಿಗಳಾಗ್ತಾರೆ ಅಂತ. ಒಂದು ರೀತಿಯಾಗಿ ಅವ್ರು ಫೋಕಸ್ ಆಗಿರಲ್ಲ, ಚಂಚಲವಾಗ್ತಾ ಇರ್ತದೆ. ಹಾಗಾಗಿ ನಮ್ಮ ಹಿರಿಯರು ಮೊದಲೆಲ್ಲ ನೀವು ಶುಗರ್ ಒಂದು ಲೋಟಕ್ಕೆ ಕಾಫಿ ಹಾಕ್ಕೊಡೋದು ಅಂದ್ರೆ ಶ್ರೀಮಂತರಿಗೆ ಅಂತ ಬೆಲ್ಲವನ್ನೇ ಬಳಸ್ತಾ ಇದ್ರು. ಎರಡನೇದು, ನಾವು ಚಿಕ್ಕಂದಿನಿಂದ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಅಭ್ಯಾಸ ಇರಲಿಲ್ಲ. ಹೌದಾ? ಅಂದರೆ ವಿಶೇಷವಾಗಿ ವಿದ್ಯಾರ್ಥಿಗಳಾದವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ. ಅದರಲ್ಲಿರುವಂಥ, ನನಗೆ ಹೆಸರು ನೆನಪಿಲ್ಲ, ಯಾವುದೋ ಒಂದು ಆ್ಯಸಿಡ್ ನಿಮ್ಮ ಮನಸ್ಸನ್ನು ಚಂಚಲ ಮಾಡ್ತದೆ ಅಂತ, ಒಂದು ಕೂತಲ್ಲಿ ಕೂರಕ್ಕೆ ಬಿಡಲ್ಲ ಅಂತ. ಹಾಗಾಗಿ ಚಿಕ್ಕ ಹುಡುಗರಿಗೆ ವಿಶೇಷ ಒಂದು ಸಂಪ್ರದಾಯದಲ್ಲಿದೆ, ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬಾರದು, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅರೆ, ವಿದ್ಯಾರ್ಥಿಗಳಿಗೆ ಆರೋಗ್ಯ ಚೆನ್ನಾಗೇ ಇರ್ತದೆ, ಅವ್ರಿಗೆ ಯಾವೇ ಒತ್ತಡ ಇರಲ್ಲ. ನೀವು ಒತ್ತಡ ಆಗ್ತಾ ಇದ್ದೀರಿ. ಈಗ ಶುಗರ್ ಇರುವಂಥ ಪ್ರಾಡಕ್ಟ್ಗಳನ್ನು ಕೊಟ್ಟು, ತಿನಿಸುಗಳನ್ನು ಕೊಟ್ಟು ಅವರ ಮನಸ್ಸು ಹಾಳು ಮಾಡ್ತಾ ಇದ್ದೀರಿ. ಈ ರೀತಿಯ ರಜೋಗುಣ ಪ್ರಧಾನವಾದಂಥ ಊಟಗಳನ್ನು ಅವರಿಗೆ ಕೊಟ್ಟು, ಅಂದರೆ ಮಸಾಲ ಪದಾರ್ಥಗಳೇನಿದೆ ಅಪರೂಪಕ್ಕೆ ಕೊಟ್ಟರೆ ತೊಂದರೆ ಇಲ್ಲ. ನೀವು ಪ್ರತಿದಿನ ಅವರಿಗೆ ಮಸಾಲ ಈ ರೀತಿಯ ಪದಾರ್ಥಗಳೇನಿದೆ ಅದನ್ನು ಕೊಟ್ಟಾಗ ಮನಸ್ಸು ಹೆಚ್ಚು ಚಂಚಲವಾಗ್ತದೆ, ಅಗ್ರೆಸಿವ್ ಆಗ್ತದೆ. ತಂದೆ ಜೊತೆ ಹೇಗೆ ಮಾತಾಡ್ತಾ ಇದ್ದೀನಿ, ತಾಯಿ ಜೊತೆ ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನುವ ಅರಿವೇ ಇಲ್ಲದೆ ಅವರು ಕಂಟ್ರೋಲ್ ಮೆಂಟಲಿ ಅವರು ತಪ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಾಗಿದ್ದಾಗ ಒಂದಷ್ಟು ಕಟ್ಟುಪಾಡುಗಳು ಇರಬೇಕು. ಹೊಟ್ಟೆ ತುಂಬ ತಿನ್ನಬಾರ್ದು. ನಿಮಗೆ ಹೊಟ್ಟೆಗೆ ಬೆಳೆದೇ ಇದ್ದಾಗ ಬುದ್ಧಿ ಚುರುಕಾಗ್ತದೆ. ನನಗನ್ಸುತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಣ್ಣ ಕೊರತೆ ಅನ್ನೋದು ಇರಬೇಕು ವಿದ್ಯಾರ್ಥಿ ಲೈಫಲ್ಲಿ. ಹೌದು ಅಲ್ವಾ? ಎಲ್ಲ ಇದೆ, ಅದಕ್ಕೆ ಹಸಿವಿರಬೇಕು. ಎಕ್ಸಾಕ್ಟ್ಲಿ. ಏನನ್ನೋ ಮಾಡಬೇಕು, ಏನನ್ನೋ ಕಲಿಬೇಕು. ನಮ್ಗೆ ಆ ಕೊರತೆ ಇರೋದ್ರಿಂದ ನಮ್ಗೆ ಹಸಿವಿತ್ತು. ಎಸ್, ನಮ್ಗೆ ಊಟ ಅಂದರೆ ತುಂಬ ಬಡತನ ಅಂತಲ್ಲ, ಆದರೆ ಸಿಕ್ಕಾಗೆಲ್ಲ ಏನೋ ಹೋಟ್ಲಿಗೆ ಹೋಗೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಏನೋ ಬಟ್ಟೆಗಳು ಬೇಕಂದಾಗ ಸಿಗ್ತಿರ್ಲಿಲ್ಲ, ವೆಹಿಕಲ್ ಯಾವುದೋ ಒಂದು. ನೋಡಿ, ನಿಮಗೆ ಎಲ್ಲವೂ ಸುಲಭ ಆಗ್ತಾ ಇರೋ ಕಾರಣದಿಂದಾಗಿ ಲೈಫ್ ಸುಲಭ ಅನ್ಸೋಕ್ಕೆ ಶುರುವಾಗ್ತದೆ. ಆದರೆ ಪ್ರಾಕ್ಟಿಕಲಿ ಲೈಫ್ ಹೊರಗೆ ಬಂದಾಗ ಕಷ್ಟ ಆಗ್ತದೆ. ಯಾವುದೋ ಕೆಲಸ ನೀವು ಅಂದ್ಕೊಂಡು ಸಿಗದೆ ಹೋಗ್ಬೋದು, ಡಿಪ್ರೆಷನ್ಗೊಳಗಾಗ್ತೀರಿ. ಇಷ್ಟು ಸ್ಯಾಲ್ರಿ ಸಿಗ್ತದೆ ನಾನು ಓದೋದ ಮೇಲೆ ಅಂತ ಅಂದ್ಕೊಳ್ತೀರಿ, ಸಿಗದೆ ಹೋಗ್ಬೋದು, ಡಿಪ್ರೆಷನ್ಗೊಳಗಾಗ್ತೀರಿ. ಯಾರನ್ನೋ ಪ್ರೀತಿಸ್ತೀರಿ,
ನಿಭಾಯಿಸೋಕ್ಕಾಗದೆ ಡಿಪ್ರೆಷನ್ಗೊಳಗಾಗ್ತೀರಿ. ಯಾಕೆ ಅಂದರೆ ನಿಮಗೆ ಚಿಕ್ಕಂದಿನಲ್ಲಿ ಎಲ್ಲವೂ ಸುಲಭವಾಗಿ ಸಿಕ್ಬಿಟ್ಟಿದೆ. ಎಲ್ಲ ಸುಲಭವಾಗಿ ಸಿಕ್ಕಿದಾಗ ನಿಮಗೆ ಲೈಫನ್ನು ನಿರ್ಣಯಿಸೋದು, ಲೈಫನ್ನು ಲೀಡ್ ಮಾಡೋದು ಬರಲ್ಲ. ಯಾವಾಗ ನೀವು ಹೇಳಿದ ಕೊರತೆಗಳಿದೆ, ನಿಭಾಯಿಸೋದು ಗೊತ್ತಾಗ್ತದೆ. ನಿಭಾಯಿಸೋದು ಗೊತ್ತಾದಾಗ ಪ್ರೀತಿಯನ್ನು ನಿಭಾಯಿಸ್ತೀರಿ, ಕೆಲಸವನ್ನು ನಿಭಾಯಿಸ್ತೀರಿ, ಜೀವನವನ್ನು ನಿಭಾಯಿಸ್ತೀರಿ, ಹಣವನ್ನು ನಿಭಾಯಿಸ್ತೀರಿ ಮುಂದಕ್ಕೆ. ಹಾಗಾಗಿ ವಿದ್ಯಾರ್ಥಿಗಳಿದ್ದಾಗ ಸ್ವಲ್ಪ ಕಷ್ಟಪಡಿ, ಕಷ್ಟ ಇರಲಿ, ಕಷ್ಟ ಆಗಲಿ. ಬಟ್ ಅವ್ರಿಗೆ ಕಷ್ಟ ಕೊಡದೇ ಇರುವಂಥದ್ದು ಯಾರು ಅಂದರೆ ಅದು ಪೇರೆಂಟ್ಸ್. ನಾವು ಕಷ್ಟಪಟ್ಟಿದ್ದೀವಿ, ನನ್ನ ಮಕ್ಕಳು ಕಷ್ಟಪಡದೇ ಇರಲಿ ಅಂತ ಅನ್ನೋದು ಒಂದು. ಎರಡನೇದೇನೆಂದರೆ ನಮ್ಮ ಹತ್ರ ದುಡ್ಡಿದೆಯಲ್ವ, ನಾವು ಖರ್ಚು ಮಾಡೋಣ, ಯಾರಿಗೆ ಖರ್ಚು ಮಾಡೋದು ಅನ್ನೋದು ಎರಡನೇದಿರುತ್ತೆ. ಮೂರನೇದು ಏನಂತಂದರೆ ನಾನು ಕೂಡ ಇದನ್ನು ಅನುಭವಿಸ್ತೀನಿ. ಮಗು ಅಂದರೆ ಯಾವುದು, ಮಗುವಾಗಿ ಉಳಿಯದೆ ಅವನು ಹದಿಹರಕ್ಕೆ ಬಂದು ದೊಡ್ಡವನು ಆಗಿರೋ ಒಂದು ಬರುತ್ತಲ್ಲ, ಆ ಒಂದು ಅದನ್ನು ಹ್ಯಾಂಡಲ್ ಅದು ಗೊತ್ತಾಗಲ್ಲ ನಮಗೆ. ನಾವು ಮಗು ಅಂದ್ಕೊಂಡಿರ್ತೀವಿ, ಅವ್ನು ದೊಡ್ಡನ ಬಟ ಇದು ಮಗುನೆಸ್ ಮುಗೀತು, ಈಗ ಸ್ವಲ್ಪ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡೋಣ ಅಂತ ನಮಗೆ ಬರೋದೇ ಇಲ್ಲ. ಯಾಕೆಂದರೆ ಅವ್ನು ಮಗು ಥರನೇ ಇರ್ತಾನೆ, ಅವ್ನು ಇನ್ನೂ ಮುದ್ದಾಗೆ ಇರ್ತಾನೆ, ಅವ್ನ ಮುಗ್ಧತೆ ಹಾಗೇ ಇರುತ್ತೆ. 9 ವರ್ಷ 10 ವರ್ಷದ ಮಕ್ಕಳಿಗೆ ಕೂಡ ಮುಗ್ಧತೆ ಇರುತ್ತೆ. ನಮ್ಗೆ ಮಕ್ಕಳೇ ಅನ್ನಿಸ್ತಿರ್ತಾರೆ, ಅವಾಗ ನಾವು ಹ್ಯಾಂಡಲ್ ಮಾಡಲ್ಲ, ಅವಾಗ ಆ್ಯಕ್ಚುಲಿ ಮಕ್ಕಳಾಗಿ ಉಳಿದಿರಲ್ಲ ಅವರು. ಸೊ ಇದು ನನ್ನ ಪ್ರಕಾರ ಭಾಳ ಡಿಫಿಕಲ್ಟ್ ಥಿಂಗ್ಸ್, ವೆರಿ ಡಿಫಿಕಲ್ಟ್ ಸಿಚುವೇಶನ್ ಟು ಹ್ಯಾಂಡಲ್. ಇದ್ರ ಬಗ್ಗೆ ದಯವಿಟ್ಟು ನೋಡಿ, ಇದನ್ನು ಚಾಣಕ್ಯರೇ ಹೇಳಿಬಿಟ್ಟಿದ್ದಾರೆ. ಓಕೆ, ಲಾಲೆಯೇತ್ ಪಂಚವರ್ಷಾಣಿ, ಎಲ್ಲಿವರೆಗೆ ಚೆನ್ನಾಗಿ ಮಗುನ ಒಡಿದೆ ಮುದ್ದು ಮಾಡಬೇಕು ಅಂದರೆ 5 ವರ್ಷದವರೆಗೆ. 10 ವರ್ಷ ಬಿಟ್ಟು ತೊಂದರೆ ಇಲ್ಲ ಗುರುಗಳೇ. ಆದರೆ ಅಲ್ಲ, ಹೇಳೋದೇನೆಂದರೆ ಅವತ್ತೇ ಚಾಣಕ್ಯರೇ ಹೇಳೋದು, ತಾಡೆಯೇ ದಶವರ್ಷಾಣಿ, 10 ವರ್ಷದಿಂದ 16 ವರ್ಷದವರೆಗೆ, 5 ವರ್ಷ ದಾಟ್ತಾ ಇದ್ದ ಹಾಗೆ 16 ವರ್ಷದವರೆಗೆ ತಪ್ಪು ಮಾಡಿದಾಗ ಹೊಡಿರಿ, ಬೈಬೇಕಾದಾಗ ಬೈರಿ, ತಿದ್ದಬೇಕಾದಾಗ ತಿದ್ದಿ. ಸ್ನೇಹಿತನ ಥರ ಅಷ್ಟು ಚಾಣಕ್ಯರೇ ಹೇಳಿಬಿಟ್ಟಿದ್ದಾರೆ. 16 ವರ್ಷ ದಾಟಿದಾಗ ಸ್ನೇಹಿತನ ಥರ ನೋಡಬೇಕು. ಪ್ರಾಪ್ತೇತು ಷೋಡಶೇ ವರ್ಷ, ಯಾವಾಗ ಅವನಿಗೆ 16 ವರ್ಷ ದಾಟ್ತದೋ ಆಗ ಸ್ನೇಹಿತನ ಥರ ನೋಡಬೇಕು. ಆದರೆ ಅದ್ರ ಒಳಗೆ ಅವನನ್ನು ಎಷ್ಟು ತಿದ್ದಿ ತೀಡಕ್ಕೆ ಏನು ಮಾಡಬೇಕು ಹಾಗೆ ಮಾಡಬೇಕು. ಅಂದರೆ 5 ವರ್ಷದಿಂದ 16 ವರ್ಷ ತನಕ ಅವನಿಗೆ ತಿದ್ದುವಂಥ ಸಮಯ, ಕಲಿಸುವಂತಹ ಸಮಯ, ಅವ್ರಿಗೆ ಏನು ರೂಟ್ ಹಾಕ್ಕೊಡ್ಬೇಕು, ಶ್ರಮ ಆದರೂ ಸರಿ ಅದನ್ನು ತಗೊಳ್ಳುವಂಥ ಸಾಮರ್ಥ್ಯ ಅವ್ರಿಗಿರ್ತದಾಗ. ಹಾಗಾಗಿ ನೀವು ಆ ಸಮಯದಲ್ಲಿ ತುಂಬ ಜೋಪಾನ ಮಾಡಿ ಕಂಫರ್ಟ್ ಲೈಫ್ ಕೊಟ್ಟು ಸುಖವಾಗಿ ಜೀವನಕ್ಕೆ ಕೊಟ್ಟುಬಿಟ್ರೆ 16 ವರ್ಷ ಆದಮೇಲೆ ಅದೇ ಸುಖವನ್ನು ಬಯಸ್ತಾರೆ. ಹಾಗೆ ಸಿಗದೇ ಇದ್ದಾಗ ಡಿಪ್ರೆಸ್ಗೊಳಗಾಗ್ತಾರೆ. ಸೂಸೈಡ್ಗಳು ಇವತ್ತು ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಸಿಗ್ತಾ ಇಲ್ಲ ಅಂದ ತಕ್ಷಣ ಸೂಸೈಡ್ಗೆ ಹೋಗ್ತಾರೆ. ಯಾವುದೆಲ್ಲ ಚಟಗಳಿಗೆ ಒಳಗಾಗಿದ್ದಾರೆ ಇದೇ ಕಾರಣದಿಂದಾಗಿ. ನಿಮ್ಮ ತಂದೆ ತಾಯಿಂದರು ಈ ತಪ್ಪುಗಳನ್ನು ಯಾವಾಗ ಮಾಡ್ತೀರಿ, ಮಕ್ಕಳ ಮೇಲೆ ಖಂಡಿತವಾಗಿ ಪರಿಣಾಮ ಬೀರ್ತದೆ. ಭಾಳ ನೋಡಿ, ಹಿಂದೆ ನಾನು ಒಂದು ನೋಡಿದ್ದೆ, ನಿಮ್ಗೆ ಗೊತ್ತಿರಬಹುದು, ಅಮೆಜಾನ್ನಲ್ಲಿ ಒಂದು ವಿಮಾನ ಬಿದ್ದು ತಾಯಿ 3 ಜನ ಮಕ್ಕಳು ವಿಮಾನದಲ್ಲಿ ಬೀಳ್ತಾರೆ, ತಾಯಿ ಸತ್ತು ಕಾಡಿನಲ್ಲಿ. ಅಲ್ಲೇ ಪಕ್ಕದ ಯಾವುದೋ ಒಂದು ಊರಿನವರು ವಿಮಾನದಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗ್ತದೆ, ವಿಮಾನ ಬಿದ್ದು ಮಕ್ಕಳುಗಳು ಹೊಳಿತಾರೆ, ಡ್ರೈವರ್ ಸಾಯ್ತಾನೆ, ಆಕೆ ತಾಯಿ ಸಾಯ್ತಾಳೆ. ಸಾಯಬೇಕಾದ್ರೆ ಆ ಮಕ್ಕಳಿಗೆ ಹೇಳಿದಂತೆ, ನೀವು ಜೋಪಾನವಾಗಿ ನೀನು ನೋಡ್ಕೊಂತ ದೊಡ್ಡ ಮಗನ ವಯಸ್ಸು ಬಹುಶಃ 12 ವರ್ಷ, ಈಗ 9 ವರ್ಷ, 4 ವರ್ಷದ ಒಂದು ಮಗು, ಹೀಗೆ 3 ಜನ ಬಹುಶಃ 4 ಜನ ಮಕ್ಕಳು. ಮಿಲ್ಟ್ರಿ ಇಡೀ ಬಹುಶಃ ಕೊಲಂಬಿಯಾ ಇರಬೇಕು, ಯಾವುದೋ ದೇಶ, ಇಡೀ ಮಿಲ್ಟ್ರಿ ಅವರನ್ನು ಹುಡುಕಕ್ಕೆ ಶುರುವಾಗ್ತದೆ. ನಿಮ್ಗೆ ಗೊತ್ತಿದೆ ಅಮೆಜಾನ್ ಎಷ್ಟು ದೊಡ್ಡ ಕಾಡು, ಪೊದೆಗಳು ಎಲ್ಲೂ ಸಿಗಲ್ಲ. ಸುಮಾರು 15 ದಿನಗಳ ನಂತರ ಸಿಗ್ತಾರೆ. ಎಲ್ಲ ಮಕ್ಕಳು ಬದುಕಿರ್ತಾರೆ. ಆ ತಾಯಿ ಕಳೆಬರ ಸಿಗ್ತದೆ, ಡ್ರೈವರ್ ಪೈಲಟ್ ಕಳೆಬರಹ ಸಿಗ್ತದೆ. ಆದರೆ ಮಕ್ಕಳು ಎಲ್ಲಿ, ಪ್ರಾಣಿಗಳು ತಗೊಂಡು ಹೋಗ್ಬಿಟ್ವಾ ಅಂತ ಇಡೀ ಕಾಡನ್ನು ಜನಗಳು, ಎಷ್ಟೋ ಜನ 15 ದಿನಗಳ ಕಾಲ ನ್ಯೂಸಲ್ಲಿ ಬರ್ತದೆ, ಇಡೀ ದೇಶ ಜನ ಪ್ರಾರ್ಥನೆ ಮಾಡ್ತಾರೆ. 15 ದಿನದ ನಂತರ ಮಕ್ಕಳು ಸಿಗ್ತಾರೆ, ಬದುಕಿರ್ತಾರೆ, ಚೆನ್ನಾಗಿರ್ತಾರೆ, ಸ್ವಲ್ಪ ಇದಾಗಿರ್ತಾರೆ, ಅಸ್ವಸ್ಥ ಆಗಿರ್ತಾರೆ. ಆದರೆ ಗೊತ್ತಾಗಿದ್ದೇನು ಅಂದರೆ, ಕಾಡ ಪಕ್ಕದಲ್ಲಿದ್ದ ಕಾರಣಕ್ಕೆ ಕಾಡಿನಲ್ಲಿ ತಪ್ಪಿಸ್ಕೊಂಡ್ರೆ ಹೇಗೆ ಬರಬೇಕು, ಕಾಡಿನಲ್ಲಿ ಏನೂ ಸಿಗದೇ ಇದ್ರೆ ಹೇಗೆ ಅಟ್ಲೀಸ್ಟ್ ಸಸ್ಟೈನ್ ಆಗಬೇಕು ಅನ್ನೋದು ಆ ದೊಡ್ಡ ಮಗನಿಗೆ ಗೊತ್ತಿತ್ತು. ಆ ಕಾರಣದಿಂದಾಗಿ, ಅಂದರೆ ಅರ್ಥಾತ್ ಅವರ ತಂದೆ ತಾಯಿ ಒಂದು ಬೇಸಿಕ್ ಜೀವನನ ಕಲಿಸ್ಬಿಟ್ಟಿದ್ರು. ಆ ಕಾರಣದಿಂದ 15 ದಿನಗಳವರೆಗೆ ಆ ಮಕ್ಕಳನ್ನೂ ಒತ್ಕೊಂಡು, 4 ವರ್ಷದ ಒಂದು ಮಗುನೂ ಒತ್ಕೊಂಡು ಸಸ್ಟೈನ್ ಆಗಿದ್ದು. ಹಾಗೆ ನಿಮ್ಮ ಮಕ್ಕಳಿಗೆ ಕಲಿಸಿ ಈ ಥರ ಬೇಸಿಕ್ ವಿಷಯಗಳನ್ನು. ಈ ಕಲಿಸ್ತಾ ಹೋದರೆ ಅವರ ಜೀವನ ನಿರ್ವಹಿಸೋದು ಬಹಳ ಕಷ್ಟ ಆಗ್ತದೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. 2 ವಿಚಾರ ನಂಗೆ ಮನಸ್ಸಿಗೆ ಬಂತು. ಒಂದೇನೆಂದರೆ, ಈ 5 ವರ್ಷದಿಂದ 15-16 ವರ್ಷ ತನಕ ಮಕ್ಕಳು ಸ್ಪಾಂಜ್ ಥರ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅವ್ರು ಈಗ ಅಳ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಮತ್ತೆ ನಗ್ತಾರೆ. ಅಂದರೆ ಅವ್ರಿಗೆ
ಆ ಒಂದು ಎಮೋಷ್ನಲ್ ಆಗಿ ಅವರು ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ. ನೀವು ಹೊಡೆದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತಿಲ್ಲ, ಬೇಜಾರಾಗುತ್ತೆ ಅವ್ರಿಗೆ, ಬಟ್ ಕೆಲವೇ ಕ್ಷಣಗಳು ಮತ್ತೆ ವಾಪಸ್ ಬರ್ತಾರೆ. ಅದೇ 16 ವರ್ಷದ 17 ವರ್ಷದ ಮಕ್ಕಳಿಗೆ ನೀವು ಹೊಡೆದ್ರೆ ಬೈದ್ರೆ ನೋಡಿ, ಅವ್ರು ಗಂಟೆ ವಾಪಸ್ ಬರೋದೇ ಇಲ್ಲ. ಅವರು ಇಲ್ಲ, ನಿಮ್ಮನ್ನ ಅವರು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಆ ಟೈಮ್ ಇದೆಲ್ಲ, ಅದು ತಾಡಯತ್, ಯಾಕೆ ತಾಡಯತ್ ಅದು ಕರೆಕ್ಟ್ ಟೈಮ್ ಅಂದರೆ ದಿಸ್ ಇಸ್ ದ ರೀಸನ್. ಯಾಕಂದ್ರೆ ನೀವು ಬೈದರೂ ಹೊಡೆದ್ರೂ ಕೂಡ ಅವ್ರು ವಾಪಸ್ ಬರ್ತಾರೆ, ಏನೂ ಆಗಲ್ಲ ಅವ್ರಿಗೆ. ಅಂದರೆ ಇಮೋಷ್ನಲಿ ಕೂಡ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರ್ತಾರೆ ಅನ್ನೋದು ಮೊದಲನೇ ವಿಚಾರನ ಹೇಳಬೇಕು ಅಂದ್ಕೊಂಡೆ. ಹೀಗಾಗಿ ಭಾಳ ಒಳ್ಳೆ ಮಾತು. ಎರಡನೇ, ನೀವು ಕಲಿಸ್ಬೇಕು ಅಂತ ಹೇಳಿದಾಗ ಸ್ಟೀವ್ ಜಾಬ್ಸ್ ಅವರ ತಾಯಿ ನಾನು ಮುಂಚೆ ಕೂಡ ಹೇಳಿದ್ದನು ಎಲ್ಲೋ ಕಾರ್ಯಕ್ರಮದಲ್ಲಿ, ಆಕೆ ಏನು ಮಾಡ್ತಿದ್ರು ಅಂತಂದರೆ ಆ ಸಿಟಿನಲ್ಲೇ ಆತನನ್ನು ಸ್ವಲ್ಪ ಮನೆಯಿಂದ ದೂರ ಕರ್ಕೊಂಡೋಗಿ ಬಿಟ್ಟು, ಇಲ್ಲಿಂದ ನೀನು ಮನೆಗೆ ವಾಪಸ್ ಬಾ ಅಂತ ಅವ್ರು ಹೋಗ್ಬಿಡ್ತಿದ್ರಂತೆ. ಇವನು ಸಣ್ಣ ಮಗುನೇ, ಅಂದರೆ ತುಂಬ ಚಿಕ್ಕ ಮಗು ಅಲ್ಲ, ಬಟ್ ಒಂದು 8-9 ವರ್ಷನೋ ಇರ್ಬೇಕು. ಅವ್ನು ಕೇಳ್ಕೊಂಡು ಬರೋದನ್ನು ರೂಢಿ ಮಾಡ್ಕೊಂಡಂಥವನು. ಅಂದರೆ ಮೊಬೈಲ್ ಇರಲ್ಲ, ಏನೂ ಇರಲ್ಲ. ಅಂದರೆ ಸಣ್ಣ ಚಾಲೆಂಜು ಮಕ್ಕಳಿಗೆ. ಸೊ ಈ ಥರ ಚಾಲೆಂಜ್ಗಳನ್ನ ಕೊಟ್ಟಾಗ ಮಕ್ಕಳು ಅಂದರೆ ಅದನ್ನು ಸಾಲ್ವ್ ಮಾಡುವಂಥ ಒಂದು ಕೆಪಾಸಿಟಿ ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಆ ಬೆಳೆಸ್ಕೊಳ್ಳೋಕ್ಕೆ ನಾವು ಹೆಲ್ಪ್ ಮಾಡಬೇಕು ತಂದೆ ತಾಯಿಗಳಾಗಿ. ಬಟ್ ತಂದೆ ತಾಯಿಗಳಿಗೂ ಗೊತ್ತಿಲ್ಲದಿರೋದ್ರಿಂದ ಬಹುಶಃ ಈ ಒಂದು ತಥಾಸ್ತು ಕಾರ್ಯಾಗಾರದಲ್ಲಿ ತಂದೆ ತಾಯಿಗಳು ಕೂಡ ಇದ್ರೆ ಒಳ್ಳೇದು ಅನ್ಸುತ್ತೆ. ಖಂಡಿತ ಭಾಗವಹಿಸ್ಬೋದಾ ಅವರ ಮಕ್ಕಳನ್ನ ಇನ್ನೂ ಸರಿಯಾದ ರೀತಿಯಾಗಿ ಕರ್ಕೊಂಡು ಹೋಗೋದಕ್ಕೆ. ಯಾಕೆಂದರೆ ಮಕ್ಳಿಗೆ ಕಲಿಸಿ ತಂದೆ ತಾಯಿಯಂದಿರು ಅದಕ್ಕೆ ಸಪೋರ್ಟ್ ಇಲ್ಲದೆ ಇದ್ದರೆ ಕಲಿಸಿ ವ್ಯರ್ಥ ಆಗ್ತದೆ. ಹಾಗಾಗಿ ಅವರು ಭಾಗವಹಿಸಿದ್ರು ತೊಂದರೆ ಇಲ್ಲ. ಸೊ ಅಷ್ಟು ಹೇಳ್ತಾ ನಾನು ಮತ್ತೊಂದು ಸಲ ಆಗಸ್ಟ್ ಕೊನೆಯ ವಾರದಲ್ಲಿ, ಆಗಸ್ಟ್ ತಿಂಗಳ ಈ ದಿನಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು, ಆ ದಿನಾಂಕಗಳಂದು ಈ ಕಾರ್ಯಕ್ರಮ ನಡೀತಾ ಇದೆ ಆನ್ಲೈನ್ ಮೂಲಕ. ಪ್ರತಿದಿನ ಸಂಜೆ ನಡೆಯುತ್ತೆ. ಇದು 10ರಿಂದ 21 ವರ್ಷದ ಆಸುಪಾಸಿನ ಮಕ್ಕಳು ಇದರಲ್ಲಿ ಭಾಗವಹಿಸ್ಬೋದು. ಇದರಲ್ಲಿ ಮಕ್ಕಳಿಗೆ ಪ್ರಾಣಾಯಾಮ ಇರ್ಬೋದು, ಅಥವಾ ಅವರಿಗೆ ಶ್ಲೋಕಗಳು ಹೇಳೋದು, ಸ್ತೋತ್ರಗಳು ಹೇಳೋದ್ರಿಂದ ಹಿಡ್ಕೊಂಡು ಅವರ ಜೀವನಕ್ಕೆ ಮಾರ್ಗದರ್ಶನ, ಅವರ ಜೀವನಕ್ಕೆ ಒಂದು ಕ್ಲಾರಿಟಿ ಬರುವ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗದರ್ಶನದ ಮಾತುಗಳನ್ನ ಮತ್ತು ಕ್ರಿಯೆಗಳನ್ನು, ಅಂದರೆ ಮಾಡಲು ಬಯಸುವಂಥ ಕ್ರಿಯೆಗಳನ್ನು, ಮಾಡಲು ಸಾಧ್ಯವಾಗುವಂಥ ಕ್ರಿಯೆಗಳು, ಅದು ಪ್ರಾಣಾಯಾಮ ಇರ್ಬೋದು, ಶ್ಲೋಕಗಳಿರ್ಬೋದು, ಇದೆಲ್ಲವನ್ನು ಕೂಡ ಸದ್ಗುರು ಶ್ರೀರಾಮ್ ಅವರು ಹೇಳಿದ್ದಾರೆ. ಹೀಗಾಗಿ ನಿಮ್ಮ ಮಕ್ಕಳನ್ನ ಇದಕ್ಕೆ ಖಂಡಿತ ಜಾಯಿನ್ ಮಾಡಿಸಿ. ಜೊತೆ ನೀವು ಕೂಡ ಕೂತ್ಕೊಂಡು ಅದನ್ನು ನೋಡ್ಬೋದು, ಜಾಯ್ನ್ ಆಗ್ಬೋದು. ಆ ಮೂಲಕ ಒಂದು ಆಧ್ಯಾತ್ಮ ಮಕ್ಕಳು ಮತ್ತು ತಂದೆ ತಾಯಿಗಳಲ್ಲಿ ಸೊ ಅದು ಸಾಧ್ಯ ಆಗುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ಮಕ್ಕಳೇ ನಮ್ಮ ಭವಿಷ್ಯದ ಪ್ರಜೆಗಳು ಅಂತ. ಸೊ ಆ ಭವಿಷ್ಯದ ಪ್ರಜೆಗಳನ್ನ ಗ್ರೂಮ್ ಮಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ಅಂತ ನನಗನ್ಸುತ್ತೆ. ಸೊ ಧನ್ಯವಾದ ಗುರುಗಳೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಇದಕ್ಕೆ ನೋಂದಾಯಿಸ್ಕೊಳ್ಳಿ. ಎಲ್ಲ ಡೀಟೇಲ್ಸನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.